ಏನ್ ಕತ್ತೆತ್ಕೊಂಡು ಹಂಗ್ ನೋಡ್ತಾ ಇದ್ಯಾ? ಕಾಳಿ ಕಾಳಿ ಇದು ನಮ್ಮನೇನಾ? ಇಲ್ಲ, ನಿಮ್ಮ ಅಪ್ಪನ ಮನೆ. ನಮ್ಮನೇನ ಅಂತಾನ ಕೇಳದ್ ನೋಡು. ಅಲ್ಲ, ಮನೆ ಬಿಟ್ಟು ಹೋಗಿ 4-5 ದಿವಸಕ್ಕೆ ಹಿಂಗೆ ಇನ್ನೇನಾದ್ರೂ ತಿಂಗ್ಳುಗಟ್ಲೆ ಅಲ್ಲೇ ಇದ್ರೆ ನನ್ನ ಮರ್ತೆ ಬಿಡ್ತೀಯನು. ಆಸಾಮಿ ಅಂತಾನೆ ನೀನು. ಏನು ತಮಾಷೆ ಮಾಡ್ತೀಯ ಕಾಳಿ ನೀನಂತೂ. ಅಲ್ಲ, ನಿನ್ನ ಮರೆಯೋಕ್ಕಾಗುತ್ತಾ ಹೇಳು? ನಿನ್ನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕನಸಲ್ಲೂ ಬಂದು ಕಾಡ್ತೀಯ ಕಣೆ ಕಾಳಿ ನೀನು. ಸಾಕು ಹೊಲ್ಕಿಸ್ತಿದ್ದು ಬಾಯಿ ಮುಚ್ಕ. ನನಗಿನ ಓದವು ಗೊತ್ತೈತಿ. ನೀನು ಚೆನ್ನಾಗಿ ಏನು ಹತ್ತಿಸ್ತೀಯ ಅಂತನ. ನಿನ್ನ ನಂಬಲ್ಲ ನಾನು. ನೀನೇನು ಹೇಳಿರು ಅಷ್ಟೇನಿ. ಬೆಣ್ಣೆ ಸವರಕ್ಕೆ ಬರಬೇಡ. ಅಲ್ಲಿದ್ದಾಗ ಅವಳಿಗೆ ಗೇಣಿ ಹಚ್ಚೋದು, ಇಲ್ಲಿದ್ದಾಗ ನನಗೆ ಗೇಣಿ ಹಚ್ಚೋದು. ಇಬ್ರು ಹೆಂಡತಿನ ಕಟ್ಕೊಂಡು ನೀನು ಆಟ ಆಡ್ತಾ ಇದ್ಯ ಅಲ್ಲಿ ಇಲ್ಲಿ ಸೇರ್ಕೊಂಡು. ಬಾಯಿ ಮುಚ್ಕ. ಅಲ್ಲ, ಹೋಗು ಅಂದ ತಕ್ಷಣ ಓಡೋಗ್ ಬಿಟ್ಟಿಯಲ್ಲ. ನಿನ್ಗೇನು ಏನು ಅನ್ಸಲ್ವೇ ನಿನಗೆ? ಯಾಕೆ ಕಾಳಿ ಹಂಗೆ ಮಾತಾಡ್ತೀಯ? ಈಗ ಬಂದಿದ್ದೀನಲ್ಲ ಬಿಡು. ನೀನೇ ಹೋಗು ಅಂದ್ರೆ ಅದಕ್ಕೆ ಹೋದೆ. ನೀನು ಯಾಕೆ ಹೋಗು ಅನ್ಬೇಕಾಗಿತ್ತು? ನಾನು ಕಂಡ್ರೆ ನಿನ್ಗೆ ಇಷ್ಟ ಇಲ್ವೇನೋ? ಪಾಪ ಆ ದೇವಿ ನೋಡು, ನನ್ನ ಯಾವತ್ತೂ ಹೋಗು ಹೋಗು ಅಂತ ಹೇಳೋದೇ ಇಲ್ಲ. ಬರ್ರಿ 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 ಅಂತಲೇ ಇರ್ತಾಳೆ. ಅಂದೆ ಏನ್ ಮಾಡ್ತಾಳೆ ಹೇಳು? ಎಲ್ಲ ತಾಣಾಗಿ ಕೊಡ್ತೀಯಲ್ಲ. ಹೊಸ ಮನೇನು ಕಟ್ಸ್ಕೊಟ್ಟಿದ್ಯಾ, 5 ಎಕರೆ ಜಮೀನು ಕೊಟ್ಟಿದ್ಯಾ. ಇನ್ನೇನು ಬರ್ರಿ ಬರ್ರಿ ಅಂತ ಕರೀದೆ ಇನ್ನೇನ್ ಮಾಡ್ತಾಳೆ ಹೇಳು? ಅವಳು ಅದಕ್ಕಾಗಿ ತಾನೇ ನಿನ್ನ ಕಟ್ಕೊಂಡಿರೋದು. ಮುಚ್ಚು ಬಾಯಿ, ಸಾಕು. ನೀನು ನಿನ್ನ ಮೇಲೆ ಹೋದ್ರೆ ಏನೂ ಇಲ್ಲ. ಸುಮ್ಮನೆ ಇಲ್ಲಿರ್ಬೇಕು ಅಷ್ಟೇನೆ. 4-5 ದಿವಸದಿಂದನ ಎಲ್ಲಿ ಕಾಣೆ ಆಗ್ಬಿಟ್ಟಿದ್ದೆ, ಕಾಣಿಸ್ತಾನೆ ಇರ್ಲಿಲ್ಲ. ಎಲ್ಗೋದ್ರು ನಾನು ನೋಡ್ತಾ ಇದ್ದೆ ಹೊಲ್ದಕ್ಕೆ ಹೋಗೋ ದಾರಿಗೆ. ನೀನೇನ ಹೋಗ್ತಿದ್ಯಾ ಇಲ್ವಾ ಹೊಲ್ದಕ್ಕೆ ಅಂತಾನ. ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ. ಅದೆಲ್ಲಾಸಿ ಹೋಗ್ತಿದ್ದೆ, ಅದು ಎಲ್ಲಿಗೆ ಹೋಗ್ತಿದ್ದೆ? ಏನು ಮನೆ ಬಿಟ್ಟು ಈಚೆಗೆ ಬಂದಿಲ್ವೋ ಹೆಂಗೆ? ಅಯ್ಯೋ ಸುಮ್ಮನಿರೇ ಕಾಳಿ. ಅದನ್ನೆಲ್ಲ ಕೇಳಿಬಿಟ್ಟು ನೀನು ನನ್ನ ಮನ್ಸು ಕೆಡಿಸ್ಬೇಡ, ಸುಮ್ಮನೆ ಇರು. ಅದನ್ನೆಲ್ಲ ಹೇಳೋಕ್ಕಾಗುತ್ತಾ? ನನಗೆ ನಾಚಿಕೆ ಆಗುತ್ತೆ ಕಾಣೆ ಕಾಳಿ, ಹಂಗೆಲ್ಲ ಕೇಳಬೇಡ. ಅಯ್ಯೋ 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 ಅಯ್ಯೋ, ಥೂ, ನಾಚಿಕೆ ಕೆಟ್ಟವನಿ. ಒಂದೀಟು ನಾಚಿಕೆ ಆಗಲ್ವ ಹಿಂಗೆಲ್ಲ ಮಾತಾಡಕ್ಕೆ? ನಾಚಿಕೆ ಆಗುತ್ತಂತೆ, ನಾಚಿಕೆ. ಅಂದ್ರೆ ನೀನು ನಾನು ಹೇಳ್ದಂಗೆ ಹಂಗಾರೆ 4-5 ದಿವಸದಿಂದ ನಮ್ಮ ಮನೆ ಬಿಟ್ಟು ಬಂದಿಲ್ಲ ಅನ್ನು. ಅಯ್ಯೋ 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 ಅಯ್ಯೋ, ಈ ವಯಸ್ಸಿನಲ್ಲಿ ನಿನಗೆ ಈಟನ್ ಚಪ್ಪಲನ? ನಿನ್ಗೇನು ಒಂದೀಟುನು ಏನು ಅನ್ಸಲ್ವೇನಪ್ಪ ನಿನ್ಗೆ? ಹಿಂಗೆಲ್ಲ ಮಾತಾಡ್ತೀಯಲ್ಲ. ಯಾಕೆ ಅನಿಸ್ಬೇಕು? ನನ್ನ ಹೆಂಡತಿ ಮನೆಗೆ ನಾನು ಹೋಗಿದ್ದೀನಿ. ಯಾಕೋ ಜ್ವರ ಬೇರೆ ಬಂದಿದ್ವಾ, ಅದಕ್ಕೆ ಎಲ್ಲೂ ಹೋಗಲಿಲ್ಲ. ಇವತ್ತೇನೋ ಪೂಜೆ ಮಾಡಬೇಕು, ಸಾಮಾನು ತಗೊಂಬರೋಗು ಹಂಗೇನೆ ಅಂತ ಹೇಳಿಲ್ಲ. ಹೋಗಿದ್ದೆ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದೆ ಮನೆಗೆ. ಅಷ್ಟೇನೆ. ಹೌದಾ? ಜ್ವರ ಬಂದಿದ್ದಕ್ಕೆ ಮನೆ ಕಂಡಿದ್ದ? ನಾನು ಇನ್ನೇನು ಅಂದ್ಕೊಂಡೆ. ಏನಂದ್ಕೊಂಡೆ? ಏನೂ ಇಲ್ಲ ಬಿಡು. ಈಗ 4-5 ದಿವಸ ನೀನು ಎಲ್ಗೂ ಹೋಗಿಲ್ವ ಹಂಗಾರೆ ಬಡ್ಡಿ ವಸೂಲಿ ಮಾಡಕ್ಕೆ? ಅಥವಾ ಏನು ನನ್ನ ಹತ್ರ ಸುಳ್ಳು ಹೇಳ್ತಾ ಇದೆಯೋ ಜ್ವರ ಬಂದಿದ್ದು ಮನೆ ಕಂಡಿದ್ದೆ ಅಂತಾನ? ಅಯ್ಯೋ ಇಲ್ಲ ಕಾಣೆ ಕಾಳಿ, ನಿನ್ನ ಮೇಲೆ ಹಣೆಗೂ ನಾನು ಎಲ್ಲೂ ಹೋಗಿಲ್ಲ. 4-5 ದಿವಸ ಮನೆ ಕಂಡಿದ್ದೆ. ಇವತ್ತು ಮಾತ್ರ ಪೂಜೆಗೆ ಅಂತಾನ ಹೂವು ತಂದು ಕೊಟ್ಟೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನಿನಗೂ ತಂದು ಕೊಡ್ತೀನಿ ಬಿಡು, ಹೂವು ಹಣ್ಣು ಏನು ಬೇಕು ಕೇಳು. ಈಗ ತಾನೇ ಬಂದೆ ಕಣಮ್ಮಪ್ಪದು. ನೀನು ಎಲ್ಲಿಗೆ ಹೋಗಿದ್ದೆ? ಯಾರು ಇಲ್ಲ ಮನೆಯಾಗೆ ಯಾರು ಇಲ್ದಂಗೆ ಎಲ್ಗೋ ಹೋಗ್ಬಿಟ್ಟಿದ್ದೀರಾ? ಎಲ್ಲೂ ಇಲ್ಲ, ಇಲ್ಲೇ ಹೋಗಿದ್ದೆ ನಾನು ಕಾವೇರಿನು. ಕಾವೇರಿ ಅವ್ರ ಅಜ್ಜಿ ಮಂತಕ್ಕೆ ಹೋದ್ಲು, ನಾನು ಮಂತಕ್ಕೆ ಬಂದೆ. ಬರಲ್ಲ ಅಂತಿದ್ದೆ, ಈ ಮಂತಕ್ಕೆ ಬಂದ್ಬಿಟ್ಟಿದ್ಯಾ? ಏನ್ ಮಾಡೋದಮ್ಮ, ನಿಮ್ಮ ಅಮ್ಮ ಬಿಡ್ಲಿಲ್ವಲ್ಲ, ಅದಕ್ಕೆ ಬಂದೆ. ಸಾಕು ಇಲ್ಲಿ ನಂತ ಮಾತಾಡು. ಅವತ ಮಾತಾಡೋದು ಇದ್ದಿದ್ದೇನೆ. ಅವತಾಗ ಏನ್ ಮಾತಾಡ್ತೀಯ? ಏನೇನಿಂದು ಕಾಳಿ, ಏನು ಹೇಳು? ಈಗ ಬಂದಿದ್ದಾಯ್ತಲ್ಲ, ತೆಪ್ಪಗಿರು. ಮಾತಾಡ್ಬೇಡ ಈಗ. ಅಲ್ಲೇ ವಿಷಯ ಕಟ್ಕೊಂಡು ನಿನಗೇನಾಗಬೇಕಾಗಿತ್ತು ಹೇಳು. ಇನ್ನು ಮೇಲೆ ಹೋಗ್ಬೇಡ ನೀನು ಅಲ್ಲಿಗೆ, ಆ ಮಂತಕ್ಕೆ ಅಷ್ಟೇನೆ. ನೀ ಯಾವತ್ತೂ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇನೆ. 4-5 ದಿವಸ ಚೆನ್ನಾಗಿಲ್ಲ ಅಂದಲ್ಲ, ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದ? ಹೋಗಿದ್ದೆ, ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದೆ. ಈಗ ಯಾ ಜ್ವರ ಇಲ್ಲ, ಎಂಥದ್ದು ಇಲ್ಲ. ಹಂಗಾದ್ರೆ ನೀನು ಮನೆ ಕಂಡಿದ್ದೆ ಅನ್ನು 4-5 ದಿವಸ ಎಲ್ಲೂ ಹೋಗಿಲ್ಲ? ಇಲ್ಲ ಕಣೆ, ನಾನು ಹೇಳ್ತಾ ಇಲ್ವಾ? ಎಲ್ಲೂ ಹೋಗಿಲ್ಲ. ಜ್ವರ ಬಂದಿದ್ವಲ್ವಾ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದೆ, ಅಷ್ಟು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಯಾಕಪ್ಪ ಅವತ್ತು ಹೋಗಿದ್ದಲ್ಲ, ಹೊಲ್ತಕ್ಕೆ ಹೋಗಿ ಎಳ್ನೀರು ಕಿತ್ಕೊಂಡು ಬಂದೆ. ಆಮೇಲೆ ಎಲ್ಲ ಬಡ್ಡಿ ಕೊಟ್ರು ಅಂತಾನ ಹೇಳ್ತಿದ್ದೆ. ಅಲ್ಲಿ ಚಿಕ್ಕಮ್ಮಂತಗೆ ಬಡ್ಡಿ ಇಸ್ಕವರ್ಕ್ ಹೋಗಿದ್ದೆ ಅಂತಾನ. ಸುಳ್ಳು ಹೇಳ್ತೀಯ ಕಳ್ಳ? ಹೌದೇನಪ್ಪದ್ದು, ನಿಮ್ಮಪ್ಪ ಬಡ್ಡಿ ವಸೂಲಿ ಮಾಡಕ್ ಹೋಗಿದ್ನ? ಎಳ್ನೀರು ತಗೊಂಬಂದ್ ಕೊಟ್ನ? ಅಂದ್ರೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೆ. ಜ್ವರ ಬಂದಿದ್ವು, ಎಲ್ಗೂ ಹೋಗಿಲ್ಲ, ಹೊಲ್ತಕ್ಕೂ ಹೋಗಿಲ್ಲ, ಬಡ್ಡಿ ವಸೂಲಿ ಮಾಡಕ್ಕೂ ಹೋಗಿಲ್ಲ ಅಂತಾನ.
ಬಡ್ಡಿ ವಸೂಲಿ ಮಾಡ್ಕೊಂಬಂದು ದುಡ್ಡೆಲ್ಲ ಅವಳ ಕೈ ಕೊಟ್ಟ ಎಷ್ಟು ವಸೂಲಿ ಮಾಡಿದೆ ಹೇಳು. ಪದ್ದು ಪದ್ದು ನೀನು ಯಾಕಮ್ಮ ಇಷ್ಟು ಬೇಗ ಬರಕ್ಕೆ ಹೋದೆ? ಹೋಗು ಹೋಗು, ಇನ್ನೂ ಚೆನ್ನವತ್ತು ಅಲ್ಲೆಲ್ಲ ಆಟ ಆಡ್ಕೊಂಬರೋಗು. ನೀನು ಬಂದು ಎಲ್ಲ ಎಡವಟ್ಟು ಮಾಡಿಕ್ತಾ ಇದೆಯಾ, ಹೋಗು ಹೊರಕ್ಕೆ ಹೋಗು. ಯಾಕೆ ನಾನು ಯಾಕೆ ಹೊರಕ್ಕೆ ಹೋಗ್ಬೇಕು? ನಾನು ಹೋಗಲ್ಲ. ಏಯ್ ಪದ್ದು, ಹೊರಕ್ಕೆ ಹೋಗ್ಬೇಡ, ಎಲ್ಗೂ ಹೋಗ್ಬೇಡ, ಇಲ್ಲೇ ನಿಂತ. ಇನ್ನು ಏನೇನು ತಂದ್ಕೊಟ್ಟ ನಿಮ್ಮ ಚಿಕ್ಕಮ್ಮಗೆ ನಿಮ್ಮ ಅಪ್ಪಯ್ಯ ಅಂತನ ಹೇಳು. ಆ ದೇವಿಗೆ ಏನೇನು ತಂದ್ಕೊಟ್ನೆ ನಿಮ್ಮ ಅಪ್ಪಯ್ಯ? ಯಪ್ಪ ಅವತ್ತು ನೀನು 1 kg ಸೇಬೆಹಣ್ಣು, ದ್ರಾಕ್ಷಿ ಹಣ್ಣು, ಆಮೇಲೆ ಕಿತ್ಲೆ ಹಣ್ಣು, ಬ್ರೆಡ್ ಯಾಕೆ ತಂದಿದ್ದೆ ತಾನೇ? ಯಾವತ್ತಮ್ಮ ಪದ್ದು? ನಾನು ಯಾವತ್ತು ತಂದಿದ್ದೀನಿ? ತಂದೆ ಇಲ್ವಲ್ಲ. ಸುಳ್ಳು ಹೇಳ್ಬೇಡ, ಚಿಕ್ಕಮ್ಮನೇ ಹೇಳ್ತು. ನಿಮ್ಮ ಅಪ್ಪಯ್ಯ ಏನ್ಕ ಬಡ್ಡಿ ವಸೂಲಿ ಮಾಡಕ್ ಹೋಗಿತ್ತು, ಅವಾಗೆಲ್ಲ ತಂದೈತೆ, ತಕಪದ್ದು ತಿನ್ನು ನೀನು ಅಂತ ನನ್ಗೂನು ಹಂಗ್ ಕೊಟ್ಟಿತ್ತು. ಗೊತ್ತಾ? ನನ್ ತಗೇನ್ ಸುಳ್ಳು ಹೇಳಕ್ ಬರ್ಬೇಡ ಯಪ್ಪ. ನನಗೆಲ್ಲ ಗೊತ್ತೈತೆ. ಅಯ್ಯೋ ಪದ್ದು, ನೀನು ಹೊರಗೆ ಹೋಗ್ತೀಯಾ? ಹೊರಗೆ ಹೋಗು ಹೋಗು ಹೋಗು, ಆಮೇಲೆ ಬರಿವಂತೆ ಹೋಗು. ಇನ್ನು ಕ್ಷಣ ಬಿಟ್ಟು ಬರಿವಂತೆ ಹೋಗಿ. ನಂದು 5 ನಿಮಿಷ ಹೊರಗೆ ನಿಂತ್ಕೊಂಡು ಆಟ ಆಡ್ಕೊಂಡು ಬರೋಕೆ ಹೋಗಿ. ಕಾವೇರಿನ ಕರ್ಕೊಂಬರೋಗಿಲ್ಲ ಅಂದ್ರೆ ಹೋಗಿ. ಯಾಕೆ? ಯಾಕೂ ಇಲ್ಲ, ನಿನಗೂ ಅವಳಿಗೂ ಏನೋ ತಂದಿದ್ದೀನಿ ಕೊಡಬೇಕು, ಅದಕ್ಕೇನೆ ಚಾಕ್ಲೇಟ್ ತಂದಿದ್ದೀನಿ, ಅವಳನ್ನು ಕರ್ಕೊಬರೋಕೆ ಹೋಗಿ. ಸರಿ ಆತು, ಕರ್ಕೊಂಬತ್ತೀನಿ ಈಗಲೇನೆ. ಪದ್ದು ಪದ್ದು ನಿಂತ್ಕೊಳ್ಳಿ. ಅಯ್ಯೋ ಬತ್ತೀನಿ ಇರಮ್ಮ, ಕಾವೇರಿನ ಕರ್ಕೊಂಡು ಜಲ್ದಿ ಬತ್ತೀನಿ ಇರು. ಸದ್ಯ ಹೋಯ್ತಲ್ಲ ನಮ್ಮ ಪದ್ದು, ಇವಳಿದ್ರೆ ಅಷ್ಟೇನೆ ನನ್ನ ವಿಷಯ ಎಲ್ಲ ಹೇಳ್ಬಿಡ್ತಾಳೆ ಇಲ್ಲಿ. ಏನು ಪದ್ದು ಇದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತಾನ ಉಪಾಯ ಮಾಡಿ ಕಳಿಸ್ಬಿಟ್ಟ? ಖುಷಿ ಪಡ್ಬೇಡ. ಎಷ್ಟು ಬಡ್ಡಿ ವಸೂಲಿ ಮಾಡಿದ್ಯಾ ತಪ್ಪ ಇಲ್ಲಿ ದುಡ್ಡ? ಅಯ್ಯೋ ಹಂಗೆಲ್ಲ ಏನು ಇಲ್ಲ ಕಣೆ. ಆ ಪದ್ದು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ. ಸುಮ್ಮನೆ ಜಗಳ ತಂದಿಕ್ಕೈತ ಪಿಳ್ಳೆ, ಅದಕ್ಕೇನು ಗೊತ್ತೈತೆ ಹೇಳು? ನೀನು ಹೋಗಿ ಹೋಗಿ ಅವಳು ಮಾತು ನಂಬ್ಕೊಂತ ಇದೆಯಲ್ಲ, ಎಲ್ಲೂ ಹೋಗೂ ಇಲ್ಲ, ಯಾತು ತಂದು ಇಲ್ಲ. ಎಲ್ಲೋ ಒಂದು ದಿವಸ ಹೊಲ್ತಕ್ಕೆ ಹೋಗಿದ್ದೆ, ಎಳ್ನೀರು ಕಿತ್ಕೊಂಬಂದಿದ್ದೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಓ ಅಪ್ಪ, ಬಂದ್ಯಾ ಮನೆಗೆ? ಬಂದೆ ಕಣಪ್ಪ ರಾಜ, ನಿಮ್ಮ ಅಮ್ಮ ಬಿಡ್ಬೇಕಲ್ಲ. ಎಲ್ಲಿಗೋಗಿದ್ದೆ? ಹೊಲ್ತಾಗೆಲ್ಲ ಎಲ್ಲ ಕೆಲಸ ಮಾಡೋರು ಬಂದಿದ್ರಾ? ನೀರೆಲ್ಲ ಬಿಟ್ಟಿದ್ರ? ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡಕ್ಕೆ ಎಲ್ಲನಾ? ಹೂನಪ್ಪ, ನೀನೇನು ಹೊಲ್ದ ಕಡೆಗೆ ಬಂದಿಲ್ಲ? ಅಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ 4-5 ದಿವಸದಿಂದನ. ಆ ಮನೆಗೆ ಹೋದಾಗಿಂದನ ನಮ್ಮ ಕಣಿಗೂ ಬಿದ್ದಿಲ್ಲ, ಊರಾಗೂ ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ. ಅದೇ ಕಣೋ, ಯಾಕೋ ಚೆನ್ನಾಗಿರ್ಲಿಲ್ಲ. ಅಲ್ಲಿ ಹೋದ ತಕ್ಷಣ ಚೆನ್ನಾಗಿಲ್ದಂಗೆ ಆತು. ಮನೆ ಕಂಡಿದ್ದೆ ಅಷ್ಟೇನೆ. ಹಂಗೂ ಹಿಂಗೂ ಯಾವಾಗ ಆದರೂ ಸ್ವಲ್ಪ ಬೇಜಾರಾದಾಗ ಅತ್ಲಾಗೆಲ್ಲ ಹೋಗಿ ಬರ್ತಿದ್ದೆ ಅಷ್ಟೇನೆ. ಎಲ್ಲ ಕೆಲಸ ನಡೀತೈತೆ ತಾನೆ ಚೆನ್ನಾಗಿ? ಇಷ್ಟು ದಿನ ನಿನಗೆ ಏನ್ ಕೆಲಸ ನಡೆಯುತ್ತೆ ಅನ್ನೋ ಚಿಂತೆ ಇರಲಿಲ್ಲ, ಆರಾಮಾಗಿ ಮನೆ ಕಂಡಿದ್ದೆ ಅಲ್ಲಿ. ಈಗ ಎಲ್ಲ ಚಿಂತೆ ಬಂದೈತಿ ಅಲ್ವೇ ರಾಜ? ನೀನು ಹುಷಾರು, ಇನ್ಮೇಲೆ ನಿಮ್ಮಪ್ಪ ಎಲ್ಗೆ ಹೋಗುತ್ತೆ ಏನು ಎತ್ತ ಅಂತನ ನೋಡ್ಕೊಂಡಿರು. ಅಷ್ಟೇನು. ಸರಿ ಆಯ್ತು ಬಿಡಮ್ಮ, ನೀನು ಸುಮ್ಮನೆ ಯಾಕೆ ಇದು ಮಾಡ್ತೀಯ? ಸುಮ್ಮನೆ ಯಾಕೆ ಟೆನ್ಷನ್ ತಾಂತೀಯ? ನಾನು ಇದ್ದೀನಲ್ಲ, ನಾನೆಲ್ಲ ನೋಡ್ಕೊಂತೀನಿ. ಅಪ್ಪ ಈಗ ಹೋಗು ಹೊಲ್ತಕ್ಕೆ. ಹೋಗ್ಲಾ ಅಳಿ? ಹೋಗೋಣ. ಹೋಗೋಣ, ನಾನು ಬರ್ತೀನಿ, ನಡಿ. ನೀನು ಯಾಕೆ ಬತ್ತೀಯಾ? ಏನೂ ಇಲ್ಲ, ಸುಮ್ಮನೆ ಸುತ್ತಾಡ್ಕೊಂಡ್ ಬರೋಣ, ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತನ. ತಿಪ್ಪೆ ಎಲ್ಲಿ ತಿಪ್ಪೆ ಅಂತನೂ ಕಾಣಿಸೋದೇ ಇಲ್ಲ. ಅವನಾದ್ರೂ ಇತ್ತ ಬತ್ತಾನ? ಅವನೂ ಇಲ್ಲ. ಅವನು ಬಿಟ್ಬಿಟ್ಟಿದ್ಯಾ ಜೊತೆನ? ಈ ಮನೆಗಿದ್ದ ಮಾತ್ರ ಅವನ ಜೊತೆ. ಆ ಮನೆಗೆ ಹೋದಾಗ ಅವನಿಗೆ ಗೊತ್ತೇ ಇರಲ್ಲ ನೀನು ಎಲ್ಲಿಗೆ ಹೋಗ್ತೀಯಾ, ಎಲ್ಲಿದೀಯಾ, ಮನೆಗಿದೆಯೋ, ಹೊಲ್ತಕ್ಕೆ ಹೋಗಿದ್ಯೋ ಅಥವಾ ಟೌನ್ಗೆ ಹೋಗಿದ್ಯೋ ಅಂತನೂ ಗೊತ್ತಿರಲ್ಲ ಅವನಿಗೆ. ಅವನಿಗೂ ಏನೂ ಹೇಳಲ್ಲ ನೀನು. ಅಯ್ಯೋ ಬಿಡು ಹೋಗ್ಲಿ, ಈಗ ಆಯ್ತಲ್ಲ ಬಿಡು. ಬಾ ಹೋಗೋಣ, ಹೊಲ್ತಕ್ಕೆ ಹೋಗಿ ಎಳ್ನೀರು ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಬರೋಣ ಬಾ. ಅಮ್ಮ ಅಪ್ಪ, ಇನ್ನೊಂದು ವಿಷಯ, ಅದು ನಾವು ಹೊಲ್ತಕ್ಕೆ ಹೋಗ್ಬಿಟ್ಟು ಗಿಡದೇವ್ರು ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡು ಬರೋಣ ಅಂತ ನಮ್ಮ ಮಲ್ಲಿ ಹೇಳಿದ್ಲು. ಯಾವತ್ತಾದ್ರೂ ಒಂದು ದಿವಸ ಎಲ್ಲರೂ ಹೋಗೋಣ. ಹೌದಾ? ಎಲ್ಲರೂ ಅಂದರೆ ಮನೆಗಿರೋರು ಎಲ್ಲರೂ, ಆಮೇಲೆ ಊರಾಗೆ ಯಾರಾದರೂ ಬರೋದಾದರೆ ಬರ್ಬೋದು. ಹೋಗಿ ಚಿಕನ್ ಸಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಗಿಡಕ್ಕೆ ಪೂಜೆ ಮಾಡಿ ಆಟ ಆಡ್ಕೊಂಡು ಸಾಯಂಕಾಲ ತನಕ ಟೈಮ್ ಕಳ್ಕೊಂಡು ಬರ್ಬೋದು. ಚೆನ್ನಾಗಿರುತ್ತೆ. ಅವಾಗೆಲ್ಲ ಮಾಡ್ತಿದ್ವಲ್ಲ ಹೊಸ್ದಾಗಿ ಮದುವೆ ಆದಾಗ, ಇತ್ತೀಚೆಗೆ ಮಾಡಿಲ್ಲ, ಅದಕ್ಕೆ ಮಾಡೋಣ ಅಂತಾನ. ಹೌದಲ್ವಾ? ಸರಿ ಮಾಡೋಣ ಬಿಡು, ಯಾವತ್ತಾದ್ರೂ ಒಂದು ದಿವಸ. ಈ ವಾರದಾಗೇನೆ ಯಾವತ್ತಾದ್ರೂ ಮಾಡೋಣ, ಎಲ್ಲರಿಗೂ ಹೇಳು. ಸರಿ ಅಮ್ಮ, ಹೇಳ್ತೀನಿ. ಹೋಗಿ ಬರ್ರಿ, ನೀವೆಲ್ಲ ಹೊಲ್ತಕ್ಕೆ ಹೋಗ್ತೀರಿ ಅಂತಿದ್ರಿ. ಸರಿ ಹೋಗಿ ಬರ್ತೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.